ಮದುವೆ ಇತ್ತು. ನಮ್ಮ ಅಕ್ಕ ಮಗಳು ಮದುವೆ ಬಂದು ನೋಡು, ವಾತಾವರಣ ನೋಡು. ಮತ್ತು ನಾನು ಅವಾಗೆ ಹೋಗಿ ಮದುವೆ ಬಂದಳು. ನೀವು ಯಾವ ಕಾಲೇಜ್ನ BSc ಮಾಡಿದ್ದೆ? PS ಯೂನಿವರ್ಸಿಟಿ. ಅವ್ರಿಗೆ ವಾಟರ್ ಮ್ಯಾನ್ ಪಂಚಾಯತಿ ಇರ್ತಾರೆ ರೀ, ಪಂಚಾಯತ್ ಕುಂದಗುರ್ತಿ ಪಂಚಾಯತಿ ವಾಟರ್ ಮ್ಯಾನ್. ಇದು ಚಿಕ್ಕಬಳ್ಳಾಪುರ ಮತ್ತೆ ಶಿರಘಟ್ಟ. ನೀವು ಬೆಂಗಳೂರಿಗೆಲ್ಲ ಹೆಂಗಂದ್ರೆ ಯಾರು ನೋಡ್ಕೊತಾರ ಅದನ್ನ ಆಸಕ್ತಿ? ಅಂದ್ರೆ ಆಗ ನಾನು ಇವ್ರ ಹತ್ರ ಜಾಸ್ತಿ ಹೊಂದ್ಕೊಂಡಿದ್ದಿದ್ದು, ಇವ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅವಾಗ ಅವರೇ ನೋಡ್ಕೋತಾ ಇದ್ರು. ಯಾವಾಗ ನಾನು ಸ್ವಲ್ಪ ಮೆಚುರಿಟಿಗೆ ಬಂದೆ, ನನಗೆ ಯಾವಾಗ ನನ್ನ ಮೈಂಡಲ್ಲಿ ಮೆಚುರಿಟಿ ಬಂತು ಅವಾಗ ಗೊತ್ತಾಯ್ತು ಇವ್ರ ಬಗ್ಗೆ ಎಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ರು. ನನಗೆ ಗೊತ್ತಿಲ್ದಿರೋಂಗೆ ಎಷ್ಟೆಷ್ಟೋ ಮಾಡಿದ್ದಾರೆ. ನಿಮ್ಮಮ್ಮನ ತಮ್ಮ? ನಮ್ಮಮ್ಮ ಅವ್ರ ತಮ್ಮನ ಮಗ. ತಮ್ಮನ ಮಗ? ತಮ್ಮ ಏನು ಕಿರಿಕಿರಿ ಮಾಡತ್ತಿಲ್ಲ? ನಿಮ್ಮ ಮಾವ ಏನು ಕಿರಿಕಿರಿ ಮಾಡತ್ತಿಲ್ಲ? ನಮ್ಮ ಮಾವ ಏನು ಮಾತಾಡಲ್ರಿ. ಅವ್ರಿಗೂ ಏನೋ ಬೈತಾರ ಹೊಡಿತಾರ ಜಾಸ್ತಿ. ತಮ್ಮನ ಮಗನ ಮದುವೆ ಆಗಿದೆ? ತಮ್ಮನ ಮಗನ ಮದುವೆ ಆಗಿದೆ? ನಿಮ್ಮ ಮಮ್ಮಿದ ತಮ್ಮನ ಮಗನ ಮದುವೆ ಆಗಿದೆ? ಮದುವೆ ಆಗಿದ್ರು, ಮಕ್ಕಳಿದ್ದಾರೆ. ಚಿಕ್ಕಬಳ್ಳಾಪುರ ಬರ್ತಲ್ರಿ? ಚಿಕ್ಕಬಳ್ಳಾಪುರ ಅಲ್ಲಿ ಅವರು ವಾಟರ್ ಮ್ಯಾನ್. ಫಸ್ಟ್ ಟು 10th ಸೌತ್ ಅಂಡ್ ಪಬ್ಲಿಕ್ ಸ್ಕೂಲ್. ಆಮೇಲೆ ಮತ್ತೆ ನಂದು ಡಿಗ್ರಿ ಡಿಪ್ಲೊಮಾ ಎಲ್ಲ ಬಂದ್ಬಿಟ್ಟು ಇದ್ರಾಗ PS ಯೂನಿವರ್ಸಿಟಿ ಆಗುತ್ತೆ. ಇಲ್ಲ ಅವ್ರು ಶಿಡ್ಲಘಟ್ಟದಲ್ಲಿ ಅವ್ರ ಸ್ವಂತ ಮನೆ ಐತ್ರಿ. ನಾನು ಬೆಂಗಳೂರಲ್ಲಿ ನಮ್ಮ ಮನೇಲೆ ಮೇಲ್ಗಡೆ ಟಾಪಲ್ಲಿ ರೂಮ್ ಇತ್ತು, ಸಿಂಗಲ್ ರೂಮ್. ನಾನು ಒಬ್ಳೇ ಇರೋದು. ಯಾವಾಗ ಇವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು, ಮಾಮ ಅಲ್ಲಿ ಇರೋಕೆ ಬಿಡಲಿಲ್ಲ, ಶಿಡ್ಲಘಟ್ಟ ಕರ್ಕೊಂಡೋಗಿ ಅವರೇ ಕೊಡ್ತಾಯಿದ್ರು. ಆಮೇಲೆ ಯಾವಾಗೆಲ್ಲ ಸ್ವಲ್ಪ ಇದಾಯಿತು, ಡಿಫಿಕಲ್ಟ್, ನಂಗೆ ತುಂಬ ಡಿಫಿಕಲ್ಟ್ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಿಂದ ಇದಾದ್ರಿ. ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ಬ್ಯಾಂಗ್ಳೂರಲ್ಲಿ ಕಸ್ತೂರಿಬನಗರ್ ಮೈಸೂರು ರೋಡ್ ಸೌತ್ ಅಂಡ್ ಪಬ್ಲಿಕ್ ಸ್ಕೂಲಲ್ಲಿ 1 to 10th ಎಜುಕೇಷನ್ ಮಾಡಿದ್ದೀನಿ. ಮತ್ತು PS ಯೂನಿವರ್ಸಿಟಿಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಮ್ಮ ಸೋದ್ರ ಮಾವ, ನಮ್ಮ ಅಮ್ಮವರ ತಮ್ಮನ ಮಗ ಏನಿದ್ದಾರೆ, ಅವರು ಫಸ್ಟಿಂದ ಸ್ವಲ್ಪ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಯಾವಾಗ ಟಾರ್ಚರು, ಆಸ್ತಿಗೋಸ್ಕರ ಟಾರ್ಚರು. ನಾನು ಒಬ್ಬಳೇ ಇರೋದು, ಅಪ್ಪ ಅಮ್ಮ ಕೂಡ ಇಲ್ಲ. ಯಾವಾಗ ನಾನು ಇನ್ನೊಬ್ರನ್ನ ನೋಡಿ ಮದುವೆ ಆಗಿ ಎಲ್ಲ ಅವ್ರ ಆಸ್ತಿ ಎಲ್ಲ ಹೋಗ್ಕೋತು ನನ್ನ ಕೈಯಿಂದ ಅಂತ ಅಂದ್ಬಿಟ್ಟು ನಂಗೆ ಭಾರಿ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ನನ್ನ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆದರೂ ನಾನು ಎಲ್ಲ ಸೈಲೆಂಟಾಗಿದ್ದೆ. ಯಾಕಂದರೆ ಖರ್ಚಿಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೆಲ್ಲ ನಮ್ಮ ಮಾವ ಅವರೇ. ಅಷ್ಟೆಲ್ಲ ನೋಡಿಕೊಂಡ್ರು ಸಹ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅವಾಗ ಚೆನ್ನಾಗಿ ನೋಡ್ಕೋತಾಯಿದ್ರು, ಕೇಳಿದಾಗೆಲ್ಲ ದುಡ್ಡು ಹಾಕ್ತಾಯಿದ್ರು. ಸೊ ಅದಕ್ಕೆ ಸುಮ್ಮನೆ ಇದ್ದೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ರೋಹಿತ್ ಕಲ್ಕಾರ್ ಪರಿಚಯ ಆದರು. 1.5 ತಿಂಗಳು ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಇತ್ತು. ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್, ಇನ್ಸ್ಟಾಗ್ರಾಮಲ್ಲೇ ಎಲ್ಲ ಮಾತಾಡ್ತಾ ಇದ್ದಿದ್ದು, ಎಲ್ಲ ಫ್ರೆಂಡಾಗಿ ಇನ್ಸ್ಟಾಗ್ರಾಮಲ್ಲಿ ಇದ್ವಿ. ಹೀಗೆ ಒಂದಿನ ಬೆಳಗಾವಿಲಿ ಅವ್ರ ಅಣ್ಣಂದಿರ ಮದುವೆ ಇದೆ ಅಂತ ಕೂಗಿದ್ರು. ಸೊ ನಾನು ಹೋಗಿ ಅವರು ಹೇಳಿದ್ರು, ಇಲ್ಲಿ ಬಂದು ವಾತಾವರಣ ನೋಡು, ನಿಂಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂದರು. ಸೊ ಅದಕ್ಕೆ ನಾನು ಬಂದೆ. ನಂಗೆ ವಾತಾವರಣ ಎಲ್ಲ ಇಷ್ಟ ಆಯಿತು. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದ ಫ್ಯಾಮ್ಲಿ ಇರಲಿಲ್ಲ, ತಂದೆ ತಾಯಿ ಇರಲಿಲ್ಲ. ಫ್ಯಾಮ್ಲಿ ಪ್ರೀತಿ ಬೇಕಿತ್ತು, ನನಗೆ ತಂದೆ ತಾಯಿ ಪ್ರೀತಿ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಬಂದೆ. ಅವ್ರು ಹೆಂಗಾನ ಇರಲಿ ಬಿಡು, ಪರವಾಗಿಲ್ಲ, ಫ್ಯಾಮ್ಲಿ ಪ್ರೀತಿ ಒಂದು ಸಿಕ್ಕಿದ್ರೆ ಸಾಕು ಅಂತ ನಾನು ಹಿಂಗೆ ಬಂದಿದ ತಕ್ಷಣ ಎಲ್ಲರೂ ಖುಷಿಯಾಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆವಾಗಲೇ ಎಲ್ಲ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವ್ನು ರೋಹಿತ್ ಕರ್ಕೊಂಬಂದು ಹೇಳ್ದೆ, ನಮ್ಮ ಫ್ಯಾಮ್ಲಿ ಎಲ್ಲ ಹಿಂಗಿದೆ, ನಮ್ಮ ಪೊಸಿಷನ್ ಹಿಂಗಿದೆ, ನಿನ್ನ ಕೈಯಲ್ಲಿ ಇರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೀನು ಅಲ್ಲಿದ್ದು ಇಲ್ಲಿ ಅಡ್ಜಸ್ಟ್ ಆಗೋಕ್ಕಾಗುತ್ತೋ ಇಲ್ವೋ ನಿನ್ನ ಕೈಯಲ್ಲಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ಪರವಾಗಿಲ್ಲ ಬಿಡು, ಇಬ್ಬರು ದುಡಿಯೋಣ, ನೀನು ದುಡಿ ನಾನು ದುಡಿತೀನಿ, ಇಬ್ಬರು ನೋಡ್ಕೊಳ್ಳೋಣ, ಒಟ್ನಲ್ಲಿ ನನಗೆ ಬೇಕಾಗಿರೋದು ಫ್ಯಾಮ್ಲಿ ಪ್ರೀತಿ ಮತ್ತು ನೀನು ಬೇಕು ಅಷ್ಟೇ ಅಂತ ಹೇಳಿದೆ. ಆಮೇಲೆ ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಹೋಗಲಿಲ್ಲ. ಅಲ್ಲೇ ಎಲ್ಲ ಮನೆಯವ್ರಿಗೆಲ್ಲರಿಗೂ ಗೊತ್ತಾಯ್ತು. ನಾವು ಏನು ಮ್ಯಾಟ್ರ್ ಮಾತಾಡ್ಕೊಂಡ್ವಿ. ಸಾಯಂಕಾಲ ಮನೇಲಿ ಎಲ್ಲರೂ ಹೇಳಿ ಮಾಡ್ಕೊತೀಯ ಮದುವೆ ಇವನ್ನ ಅಂತ ಕೇಳಿದಾಗ ನಾನು ಅಂತ ಹೇಳಿದೆ. ಬಟ್ ನಾನು ನಮ್ಮ ಮಾವ ನಮ್ಗೆ ಕೊಟ್ಟಿದ್ದ ಟಾರ್ಚರ್ ಬಗ್ಗೆ ಹೇಳಿದಾಗ ಮತ್ತು ಅವ್ರಿಗೆ ಹೇಳಿ ನೋಡು ಒಂದು ಸತಿ ಅಂದರು. ನಾನು ಹೇಳಿದೆ, ಬಟ್ ಅವಾಗ ಒಪ್ಕೊಂಡ್ರು ಆ ಟೈಮಲ್ಲಿ. ಬಟ್ ಆಮೇಲೆ ಏನು ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಕಾಲ್ಸು, ಹಿಂಗೆ ಫೋನ್ ಮಾಡಿ ಅದು ಮಾಡಿದ್ದೀನಿ, ಇದು ಮಾಡಿ ಏನೇನೋ ಕಂಪ್ಲೇಂಟು ಅದೆಲ್ಲ ಹೇಳ್ತಾಯಿದ್ರು. ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸೊ ಅವಾಗ ನಾನು ಆಗಿದ್ದಾಗಲಿ ಹೋಗಲಿ ಬಿಡು ಅಂದ್ಬಿಟ್ಟು ಬೆಂಗಳೂರು ನನ್ನ ಡಾಕ್ಯುಮೆಂಟ್ಸ್ಗೋಸ್ಕರ ನಾನು ಹೋದೆ. ನನ್ನ ಸರ್ಟಿಫಿಕೇಟ್ಸ್, ಕಾಲೇಜ್ ಸರ್ಟಿಫಿಕೇಟ್ಸ್, ಸ್ಕೂಲ್ ಸರ್ಟಿಫಿಕೇಟ್ಸ್ ಎಲ್ಲ ಅವರೇ ಇಟ್ಕೊಂಡಿದ್ರು. ಸೊ ಸ್ಕೂಲ್ಗೂ ಕಾಲೇಜ್ಗೆ ಹೋದರೆ ನನ್ನ ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಹೋದೆ. ಅಲ್ಲಿ ಸಿಗಲಿಲ್ಲ. ಹೋಗ್ಲಿ ಮನೆ ಹತ್ರ ಹೋಗಿ ನಾನು ರೂಮ್ ಹತ್ರ ಹೋಗಿ ಡೈರೆಕ್ಟ್ ತೊಗೊಂಬರೋಣ ಅಂತ ರೂಮ್ ಹತ್ರನೂ ಹೋದೆ. ರೂಮ್ ಹತ್ರ ಹೋಗಿ ನೋಡೋ ಅಷ್ಟರಲ್ಲಿ ಬಾಗಿಲು ಎಲ್ಲ ಹೊಡೆದಾಕಿದ್ರು.
ಬಾಕ್ಲೆಲ್ಲ ಹೊಡೆದಾಕಿದ್ರು. ನೋಡಿದ್ರೆ ಅದೇ ಟೈಮಲ್ಲಿ ನಾನು ಸಾಕಿದ್ದಾಗಿತ್ತು ಲ್ಯಾಬ್, ನೋಡಿ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ನನ್ನನ್ನು ಗುರ್ತಿಡಿದ್ರು. ನನಗೆ ಒಬ್ಬರು ಆಟೋನ ಅಣ್ಣ ಕರ್ಕೊಂಬಂದಿದ್ದೆ ನಾನು ಮನೆ ಹತ್ರ. ಅವರಿಂದ ಡೈರೆಕ್ಟ್ ಅಣ್ಣ ಕರ್ಕೊಂಡು ಹೋಗ್ರಿ ಬೇಗ ಬಸ್ ಸ್ಟ್ಯಾಂಡ್ಗೆ ಅಂತಂದು ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಇವ್ರ ಜೊತೆ ಬಂದೆ. ಅಲ್ಲಿಗೂ ಮತ್ತೆ ಟ್ರೈ ಮಾಡಿದ್ವಿ ಒಂದು ಸತಿ, ಇವ್ರ ಮಾವವ್ರ ಜೊತೆ ಎಲ್ಲ ಅಲ್ಲಿ ತೊಗೊಳೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಸ್ಕೂಲ್ ಹತ್ರ ಹೋದರೆ ನಮ್ಮ ಪ್ರಿನ್ಸಿಪಲ್ ಅವತ್ತು ಬರಲಿಲ್ಲ. ಕಾಲೇಜ್ ಹತ್ರ ಹೋದರೆ ನಮ್ಮ ಪ್ರಿನ್ಸಿಪಲ್ ಇಲ್ಲ, ನೀನು ಈ ಥರ ನ್ಯೂಸ್ ಪೇಪರಲ್ಲಿ ಆ್ಯಡ್ ಹಾಕಿಸ್ಬೇಕು, ಒಂದು 15 ದಿನ ತಿಂಗಳಾದಮೇಲೆ ನಿನಗೆ ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಟ್ಟು ನೀನು ಆಮೇಲೆ ತೊಗೊಬೇಕು ಅಂತ ಅವ್ರು ಹೇಳಿದ್ರು. ಸೊ ಅಷ್ಟೆಲ್ಲ ಆಯಿತು. ಬರೋಷ್ಟರಲ್ಲಿ ಹಿಂಗೆ ಆಫೀಸ್ ಹತ್ರ ಹೋದ್ವಿ. ಕೊಡಗೇನಲ್ಲಿ ಪೊಲೀಸ್ ಸ್ಟೇಷನ್ ಇದೆಲ್ಲ, ಅಲ್ಲಿ ಮಹಾರಾಷ್ಟ್ರನ್ ಸೈಡ್ ಪೊಲೀಸ್ ಇರ್ತಾರಲ್ಲ ಅವ್ರು ಇದ್ಕೊಂಡು ಕೂರಿಸ್ಕೊಂಡ್ರು. ಆಯಿತು ಕೂರಿಸ್ಕೊಂಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಇವ್ರು ಬಂದೆಲ್ಲ ಊಟಕ್ಕೆ ಹೋಗ್ತಾಯಿದ್ರು. ಬಾ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಬಾ ಅಂತ ಹೇಳಿದ್ರು. ನಾನು ಬರ್ತೀನಿ, ಇನ್ನೊಬ್ರು ಸರ್ ಬಂದರೆ ಆಯಿತು ಮುಗೀತು, ಬರ್ತೀನಿ ಅಂತಂದೆ. ಬಟ್ ಅದೇ ಟೈಮಲ್ಲಿ ಏನಾಯಿತು ಅಂದರೆ ಕೊಡಗಿನಲ್ಲಿ ಪೊಲೀಸ್ ಸ್ಟೇಷನ್ ಕಾರ್ ಬಂತು. ನಾನು 1 ಸತಿ 2 ಸತಿ ಇದು ಮಾಡಿದೆ, ಆಗಲ್ಲ ನಾನು ಕೂತ್ಕೊಳ್ಳಲ್ಲ ಅಂತಂದು. ಆಮೇಲೆ 3ನೇ ಸತಿ ಗದ್ರಿದ್ರು, ಇನ್ನೇನು ಮಾಡೋಕ್ಕಲ್ಲ ಕೂತ್ಕೊಂಡೆ. ಬಟ್ ನೋಡ್ತೀನಿ ಇವ್ರು ಟೀ ಕುಡಿಯೋಕೆ ಹೋಗಿದ್ರು ಪಾಪ. ಅಲ್ಲಿ ಹೋಗ್ತೀನಿ, ಅಲ್ಲಿ ನಮ್ಮ ಮಾವ ಇದ್ದರು. ನಮ್ಮ ಮಾವ ಇದ್ಕೊಂಡು ಕಳಿಸ್ಕೊಡಿ ಸರ್ ಇವ್ರನ್ನ ಮನೆಗೆ ಕಳಿಸ್ಕೊಡಿ ಅಂತಂದಿದ್ದಕ್ಕೆ ಅವರು ಏನಿಲ್ಲ ಸೈನ್ ಹಾಕ್ಸ್ಕೊಂಡು ಕಳಿಸ್ಕೊಟ್ಬಿಟ್ರು. ನೆಕ್ಸ್ಟ್ ಆದಮೇಲೆ ನಾನು ನಮ್ಮ ಅವ್ರು ಇದ್ದಾರಲ್ಲ ಮಾಮ ಅವ್ರ ಫ್ರೆಂಡ್ ಅವರು ಮನೆಗೆ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಲಲಿತಾ ಅಂತ ಆಂಟಿ ತುಂಬ ಹೆಲ್ಪ್ ಮಾಡಿದ್ರು. ಫಸ್ಟ್ ಇವರು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು, ನಾನು ಈ ಥರ ಅವಳು ನನಗೆ ಬೇಕು, ಎಷ್ಟೇ ಕಷ್ಟ ಆದರೂ ಅವಳು ನನಗೆ ಬೇಕು, ನಾನು ಪಾಯ್ಸನ್ ತೊಗೊಂಡಿದ್ದೀನಿ, ನನಗೆ ಅವನು ಫೋಟೋ ಎಲ್ಲ ಕಳಿಸಿದ್ದ, ನನಗೆ ಅವಳು ಬೇಕು, ಎಷ್ಟೇ ಕಷ್ಟ ಆಗಲಿ ಅವಳು ಬೇಕು ಅಂತ. ನಮ್ಮ ಆಂಟಿ ಇದ್ಕೊಂಡು ಅವತ್ತು ನೋಡಮ್ಮ ಈ ಥರ ಈ ಹುಡುಗ ಫೋನ್ ಮಾಡಿದ್ದಾನೆ ಮಾತಾಡೋಗ್ಬಿಟ್ಟು ನೈಟ್ ವೀಡಿಯೋ ಕಾಲ್ ಮಾಡಿಕೊಟ್ರು. ಮಾತಾಡಿದೆ, ಸ್ವಲ್ಪ ಸಮಾಧಾನ ಆಯಿತು. ಬಟ್ ಅದೇನಾಯಿತು ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಡೇ ಅಲ್ಲಿಂದ ಶಿಫ್ಟ್ ಮಾಡಿಬಿಟ್ರು. ಬಿಡಲಿಲ್ಲ ನನ್ನ ಮಾಮ ಅಲ್ಲಿ. ನೆಕ್ಸ್ಟ್ ಡೇ ಅಲ್ಲಿಂದ ಶಿಫ್ಟ್ ಮಾಡಿ ಡೈರೆಕ್ಟ್ ಕರ್ಕೊಂಡು ಹೋದ್ರು ನನ್ನ ಯಾವುದೋ ರೂಮಲ್ಲಿ ಒಬ್ಬಳೇ. ಊಟ ಬೇಕಂದ್ರೂ ನಾನು ಅವ್ರನ್ನ ಕೇಳ್ಕೋಬೇಕು. ಅಲ್ಲಿಂದ ನಾನು ಕರ್ಕೊಂಡೋಗಿದ್ದೀನ ಬೆಲ್ಟಲ್ಲಿ, ಹಾಂ ರೂಮಲ್ಲೇ ಇಕ್ಕಿದ್ರು. ನನ್ನ ಬೆಲ್ಟಲ್ಲಿ ಹೊಡೆದ್ರು, ಕಾಲಿಗೆಲ್ಲ ಏಟು ಬಿತ್ತು. ಬೆಲ್ಟಲ್ಲಿ ಹೊಡೆದು ಕಾಲಿಗೆಲ್ಲ ಏಟು ಬಿದ್ದು, ಏನು ಕೈಗೆ ಹೊಡೆದ್ರು. ಅವಾಗ ನನ್ನ ಕೈಯಲ್ಲಿ ಗಾಜಿನ ಬಳೆ ಹಾಕ್ಕೊಂಡಿದ್ದೆ ಕೈಯಲ್ಲಿ. ಆ ಟೈಮಲ್ಲಿ ಅದೆಲ್ಲ ಹೊಡೆದೋಯ್ತು, ಇಲ್ಲಿ ಎಲ್ಲ ಅದು ಗಾಯ ಆಗೋಯ್ತು. ಊಟ ತಿನ್ನೋಕ್ಕೆ ಸಹ ಒಂದೊಂದು ಟೈಮ್ ಆಗ್ತಾಯಿರಲಿಲ್ಲ. ಯಾಕಂದರೆ ಅವ್ರು ಊಟ ಒಂದೊಂದ್ಸತಿ ಹೋಟ್ಲಿಂದ ಅಳ್ಸಿರೋ ತೊಗೊಂಬಂದ್ಬಿಡ್ತಾಯಿದ್ರು. ನಾನು ಇದು ಇವ್ರ ಹತ್ರ ಹೇಳ್ಕೊಂಡಿಲ್ಲ, ಅಳ್ಸಿರೋ ತೊಗೊಂಬಂದ್ಬಿಡ್ತಾಯಿದ್ರು. ನಾನು ಅವ್ರಿಗೆ ಹೇಳೋದು ನಾನು ತಿಂತೀನಿ ಅಂತ. ನಾ ತೊಗೊಂಬಂದು ಕೊಡ್ತಾಯಿದ್ರು. ಹಾಂ ಅದೇ ನಮ್ಮ ಅಮ್ಮ ಇದ್ದಾರಲ್ಲ, ಅಮ್ಮವ್ರ ತಮ್ಮನ ಮಗ ಆಗ್ಬೇಕ್ರಿ. ಅಮ್ಮವ್ರ ತಮ್ಮನ ಮಗ ಆಗಬೇಕು. ಭಾರಿ ಸುಧಾಕರ್ ರೆಡ್ಡಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಕುಂದ್ಲುಗುರ್ಕಿ ಪಂಚಾಯತಿ ವಾಟರ್ ಮ್ಯಾನ್ ರೀ. ಹಾಂ ನಮ್ಮ ಸುಧಾಕರ್ ರೆಡ್ಡಿ ನಮ್ಮ ಮಾವಾನೇನ್ರಿ. ಅವರೇ ಭಾರಿ ಟಾರ್ಚರ್ ಕೊಡಕತ್ತಾರ್ರಿ. ನಾನು ಏನೋ ಒಂದು ಡಿಸೈಡ್ ಮಾಡಿ ಹಿಂಗೆ ಒಂದು ಸತಿ ಆಲ್ರೆಡಿ ಟ್ರೈ ಮಾಡಿದೆ ಬರಬೇಕು ಅಂತ. ಆಲ್ರೆಡಿ ನಾನು ಇವನಿಗೋಸ್ಕರ ಎಷ್ಟೇ ರಿಸ್ಕ್ ಆಗಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಶಿಡ್ಲಘಟ್ಟೆಯಿಂದ ಜಂಪ್ ಆದೆ, ಗೊತ್ತಿಲ್ಲದಿರಂಗೆ ಶಿಡ್ಲಘಟ್ಟೆಯಿಂದ ಜಂಪ್ ಆಗಿ